ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಮಾಧ್ಯಮದಲ್ಲೂ ಕೂಡ ಈಗಾಗಲೇ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಜಿ ಸಚಿವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ 3 ತಿಂಗಳಿಂದ ಇದಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ. ನಾವು ಸುಮಾರು 10,000 ಜನ ಸೇರುವಂಥ ನಿರೀಕ್ಷೆ ಇದೆ. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ನಾವು ಈ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಆಗಬೇಕು. ಮತ್ತು ದೊಡ್ಡ ಮಟ್ಟದಲ್ಲಿ ದೇಶ ಸೇವೆಗೆ ನಾವು ಜನರನ್ನು ತೊಡಗಿಸಬೇಕು, ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಅನ್ನೋ ನಿಟ್ಟಿನಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಶಾಲಾ ಕಾಲೇಜಿನ ಪ್ರಮುಖರನ್ನು, ಮುಖ್ಯಸ್ಥರನ್ನ ಭೇಟಿ ಮಾಡಿ ನಾವು ಮನವಿ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಾದ್ಯಂತ 10,000 ಜನ ವಿದ್ಯಾರ್ಥಿಗಳು ಬರೋ ಸೂಚನೆ ಇದೆ ನಮಗೆ. ಈಗಾಗಲೇ ಕೂಡ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರು ಹೇಳಿದ್ದಾರೆ. ಮತ್ತು ವಾಲಂಟ್ರಿಯಾಗಿ ಅವರೇ ಬಸ್ಸುಗಳಲ್ಲಿ ಕಳಿಸುವಂಥದ್ದು ಕೂಡ ಆಗಿದೆ, ಸ್ವಯಂ ಪ್ರೇರಿತರಾಗಿ. ಜೊತೆಯಲ್ಲಿ ಈ ನಾಡಿನ ನಾಗರಿಕರು, ಜಿಲ್ಲೆಯಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಮಹಿಳಾ ಸಂಘದವರು, ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ನಾವು ಭೇಟಿ ಮಾಡಿದ್ದೀವಿ. ಅವರು ಎಲ್ಲ ಸೇರಿ ಒಟ್ಟು ನಾವು ಒಂದು 2,000 ರಿಂದ 3,000 ಜನ ನಾಗರಿಕರು ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೇಘಾಲಯದ ರಾಜ್ಯಪಾಲರು 29ನೇ ತಾರೀಕೆ ರಾತ್ರಿ ಬಂದು ಐಬಿನಲ್ಲಿ ಉಳಿತಾರೆ. ಅವರು ಬೆಳಗ್ಗೆ 10:30 ಗಂಟೆಗೆ ಅವರು ಐಬಿಯಿಂದ ಹೊರಟು 11 ಗಂಟೆಗೆ ವೇದಿಕೆಗೆ ಬರ್ತಾರೆ. ಜೊತೆಯಲ್ಲಿ ವಿಜ್ಞಾನಿಗಳನ್ನು ನಾವು ವಿಶೇಷವಾಗಿ ಯಾರು ಇಸ್ರೋ ಮತ್ತು DRDO, ಈ ಬ್ರಹ್ಮೋಸ್ ಈ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿಜ್ಞಾನಿಗಳಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಅವರಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾಳೆ ಸಂಜೆ ಒಂದು ನಗರದಲ್ಲಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮದ ನಿಟ್ಟಿನಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 1,000 ಬೈಕ್ಗಳು ನಗರದಾದ್ಯಂತ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಭಾರತ ಧ್ವಜವನ್ನು, ತ್ರಿವರ್ಣ ಧ್ವಜದ ಗಾಡಿಗಳಿಗೆ ನಾವು ಅದನ್ನು ಅಲಂಕರಿಸಿಕೊಂಡು ನಾವು ನಗರದಲ್ಲಿ ಮೆರವಣಿಗೆ ಮಾಡೋರಿದ್ದೀವಿ. ಇದಕ್ಕೆ ತಮ್ಮ ಸಹಕಾರನೂ ಕೂಡ ತುಂಬ ಅತ್ಯಗತ್ಯವಾಗಿದೆ. ಈಗಾಗಲೇ ನೀವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಜನಕ್ಕೆ ಮಾಹಿತಿ ಕೊಡೋ ಮುಖೇನ ಈ ಕಾರ್ಯಕ್ರಮ ಎಲ್ಲ ಕಡೆ ಚರ್ಚಿತ ವಿಷಯ ಆಗಿದೆ. ಇದಕ್ಕೆ ತಮ್ಮ ಸಹಕಾರ ತುಂಬ ಅತ್ಯಗತ್ಯವಾಗಿದೆ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ, ಇದನ್ನು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲೇ ನಾವು ಮೊದಲನೇಗರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಭಾರತ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇಡೀ ಪ್ರಪಂಚಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಈ ಯುದ್ಧ ಮಾಡೋದ್ರ ಮುಖೇನ ಪಾಕಿಸ್ತಾನಕ್ಕಿರ್ಬೋದು ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಕಡಿಮೆ ಅವಧಿಯಲ್ಲಿ ಹೇಗೆ ನಾವು ಶತ್ರು ರಾಷ್ಟ್ರನ ಮುಟ್ಟಬೇಕು ಮತ್ತು ಶತ್ರು ರಾಷ್ಟ್ರದ ಶಕ್ತಿಯನ್ನು ನಾವು ಕುಗ್ಗಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಗೂಗಲ್ ಇರ್ಬೋದು ಮತ್ತು ಬ್ರಹ್ಮೋಸ್ ಇರ್ಬೋದು, ಮತ್ತೊಂದು ಎಲ್ಲ ರೀತಿಯಲ್ಲೂ ಕೂಡ ಟೆಕ್ನಾಲಜಿ, ಮುಂದುವರೆದಂಥ ಟೆಕ್ನಾಲಜಿ ಮೂಲಕ ನಾವು ಶತ್ರು ರಾಷ್ಟ್ರಕ್ಕೆ ತಕ್ಕ ಉತ್ತರವನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರಿಗೆ ನಾವು ಸನ್ಮಾನ ಮಾಡುವಂಥ ಕೆಲಸ ಪ್ರಮುಖವಾಗಿ ಘಟ್ಟವನ್ನು ನಾವು ಇಟ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾಯಿದ್ದೀವಿ.